ಹಲೋ ಗೈಸ್, ಎಲ್ರಿಗೂ ನಮಸ್ಕಾರ. ಸೊ ವೆಲ್ಕಮ್ ಬ್ಯಾಕ್ ಟು ನ್ಯೂ ರೆಸಿಪಿ ಬ್ಲಾಗ್. ಸೊ ಇವತ್ತು ನಾನು ನಿಮ್ಗೆ ಹೇಳ್ಕೊಡ್ತಾ ಇದೀನಿ ಹೋಟೆಲ್ ಸ್ಟೈಲ್ ಅಲ್ಲಿ ಈರುಳ್ಳಿ ಪಕೋಡ ಮಾಡೋದು ಹೇಗೆ ಅಂತ. ಸೊ ಚಾನೆಲ್ಗೆ ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಸೊ ಬನ್ನಿ ತಡ ಮಾಡದಲ್ಲೇ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಈ ಹೋಟೆಲ್ ಸ್ಟೈಲ್ ಈರುಳ್ಳಿ ಪಕೋಡ ಮಾಡೋದಕ್ಕೆ ಬೇಕಾಗಿರೋ ಸಾಮಗ್ರಿಗಳನ್ನ ನೋಡ್ಕೊಳ್ಳೋಣ. ಸೊ ಮೊದಲಿಗೆ ಈರುಳ್ಳಿ ಒಂದು ಉದ್ದುದ ಹಚ್ಕೊಬೇಕು, ಎಳ್ಳು ಒಂದು ಅರ್ಧ ಟೀ ಸ್ಪೂನು, ಶುಂಠಿ 1 ಇಂಚು, ಆಮೇಲೆ ಕೊತ್ತಂಬರಿ, ಕರಿಬೇವು ಒಂದು ಕಡ್ಡಿ ಸೊ ಕಟ್ ಮಾಡ್ಕೊಂಡಿರೋದು, ಮೆಣಸಿನ್ಕಾಯಿ ಒಂದು 5 ರಿಂದ 6, ಜೀರಿಗೆ ಒಂದು 1/4 ಟೀ ಸ್ಪೂನು, ಅಜ್ವೈನು ಒಂದು 1/4 ಟೀ ಸ್ಪೂನು, ಆಮೇಲೆ ಕಡಲೆ ಹಿಟ್ಟು 1 ಕಪ್ಪು, ಅಕ್ಕಿ ಹಿಟ್ಟು ಒಂದು 2 ರಿಂದ 3 ಟೇಬಲ್ ಸ್ಪೂನು, ಆಮೇಲೆ ಅರಿಶಿನ ಮತ್ತೆ ಅಚ್ಚಕಾರದ ಪುಡಿ 1 ಟೇಬಲ್ ಸ್ಪೂನು, ಉಪ್ಪು ರುಚಿಗೆ ತಕ್ಕಷ್ಟು, ಆಮೇಲೆ ಚಿರೋಟಿ ರವೆ ಒಂದು 2 ರಿಂದ 3 ಟೇಬಲ್ ಸ್ಪೂನು, ಆಮೇಲೆ ಕಡಲೆ ಬೀಜ. ಸೊ ಕಡಲೆ ಬೀಜನ ಹುರ್ಕೊಂಡು ಸಿಪ್ಪೆ ತಕೊಂಡು ಒಂದು ಲೈಟಾಗೆ ಜಜ್ಜಿ ಬಜ್ಜಿ ಮಾಡ್ಕೊಬೇಕು. ಸೊ ಇವಾಗ ಮಿಕ್ಸಿಂಗ್ ಟೈಮ್. ಸೊ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ಬನ್ನಿ. ಸೊ ಇಷ್ಟು ಐಟಮ್ ತಗೊಂಡಿದ್ವಲ್ಲ ಅಷ್ಟು ಒಟ್ಟಿಗೆ ಹಾಕೊಂಬಿಡಿ, ಏನೂ ಆಗಲ್ಲ. ಸೊ ಯಾಕಂದ್ರೆ ಮಿಕ್ಸ್ ಮಾಡ್ಬೇಕಾದ್ರೆ ಎಲ್ಲ ಹಾಕೊಳ್ಳೇಬೇಕಾಗುತ್ತೆ. ಸೊ ಇಷ್ಟು ಹಾಕೊಂಡ್ಮೇಲೆ ನೆಕ್ಸ್ಟ್ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಬೇಕಾಗುತ್ತೆ. ಸೊ ನೋಡ್ಬೋದು ನೀವೇ ವಿಡಿಯೋಲಿ. ಸೊ ಆಮೇಲೆ ಕಡಲೆ ಬೀಜ ಹುರ್ಕೊಂಡು ಅದನ್ನ ಜಜ್ಜಿ ಬಜ್ಜಿ ಮಾಡಿದ್ವಲ್ಲ ಅದನ್ನು ಹಾಕೊಬೇಕು. ಸೊ ನೆಕ್ಸ್ಟ್ ಖಾರದ ಪುಡಿ ರುಚಿಗೆ ತಕ್ಕಷ್ಟು ಹಾಕೊಳ್ರಿ. ನೀವೇನ ಖಾರ ಜಾಸ್ತಿ ತಿನ್ನೋ ಆಗಿದ್ರೆ ಜಾಸ್ತಿ ಹಾಕೊಂಡ್ರು ನಡೆಯುತ್ತೆ. ಅರ್ಶಿನ ಒಂದು 1/4 ಟೀ ಸ್ಪೂನ್ ಹಾಕೊಳ್ರಿ ಸಾಕು. ಆಮೇಲೆ ಉಪ್ಪು ರುಚಿಗೆ ತಕ್ಕಷ್ಟು 1 ಟೇಬಲ್ ಸ್ಪೂನ್ ಆದ್ರೆ ಸಾಕಾಗುತ್ತೆ. ಆಮೇಲೆ ಎಣ್ಣೆ, ಸೊ ಅಡಿಗೆ ಎಣ್ಣೆ ಒಂದು 4 ರಿಂದ 5 ಟೇಬಲ್ ಸ್ಪೂನ್ ಹಾಕೊಳ್ಳಿ. ಸೊ ಚೆನ್ನಾಗಿ ಕ್ರಿಸ್ಪಿಯಾಗಿ ಪಕೋಡ ಬರುತ್ತೆ. ಸೊ ಇದು ಹೋಟೆಲ್ ಸ್ಟೈಲ್ ಮಸಾಲಾ ಈರುಳ್ಳಿ ಪಕೋಡ. ಸೊ ಇಷ್ಟು ಹಾಕೊಂಡ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಸೊ ನೋಡ್ಬೋದು ನೀವು ಯಾವ ರೀತಿ ಮಿಕ್ಸ್ ಮಾಡ್ತಾ ಇದೀವಿ ಅಂತ. ಸೊ ಈ ತರ ಕೈಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಸೊ ಅವಾಗ ಅದರಲ್ಲಿರೋ ಮಸಾಲೆ ಐಟಮ್ಸ್ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿ ಒಳ್ಳೆ ಟೇಸ್ಟ್ ಬರುತ್ತೆ. ಸೊ ಇದು ಈ ಕ್ವಾಂಟಿಟಿಲಿ ಒಂದು 3 ರಿಂದ 4 ಜನಕ್ಕೆ ಆಗೋಷ್ಟು ಬರುತ್ತೆ ಪಕೋಡ. ಸೊ ನೀವು ಜಾಸ್ತಿ ಜನ ಇದ್ರೆ ಆ ಕ್ವಾಂಟಿಟಿನ ಡಬಲ್ ಮಾಡ್ಕೊಂಡು ಡಬಲ್ ಆಗಿ ಮಾಡ್ಕೊಳ್ರಿ ಅಷ್ಟೇ. ಸೊ ಚಾನೆಲ್ಗೆ ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಸೊ ನಮ್ಮ ಚಾನೆಲ್ ಅಲ್ಲಿ ಇದೇ ತರ ಡೈಲಿ ಫುಡ್ ವ್ಲಾಗ್ಸ್ ಬರ್ತಾನೆ ಇರ್ತವೆ. ಸೊ ಡೈಲಿ 10 ಗಂಟೆಗೆ ಅಥವಾ ಸಂಜೆ 4 ಗಂಟೆಗೆ ಅಪ್ಲೋಡ್ ಆಗುತ್ತೆ ವಿಡಿಯೋಸು. ಸೊ ಸಪೋರ್ಟ್ ಮಾಡಿ, ಹಾಗೆ ನಿಮ್ಮ ಪಕೋಡ ಲವರ್ಸ್ಗೂ ಶೇರ್ ಮಾಡಿ, ಅವರು ಈ ಮಸಾಲಾ ಈರುಳ್ಳಿ ಪಕೋಡನ ಟ್ರೈ ಮಾಡಲಿ. ಸೊ ಇದು ಕಲಿಸ್ಕೊಂಡ್ಮೇಲೆ ನೆಕ್ಸ್ಟ್ 1 ಕಪ್ಪು ಕಡಲೆ ಹಿಟ್ಟು. ಸೊ ಉರಿಯೋ ಅವಶ್ಯಕತೆ ಏನಿಲ್ಲ, ಹಂಗೇನೆ ಜರಡಿ ತುರ್ಕೊಂಡು ಹಾಕೊಳ್ಳಿ. ಆಮೇಲೆ ಅಕ್ಕಿ ಹಿಟ್ಟು ಒಂದು 2 ಟೇಬಲ್ ಸ್ಪೂನು, ಚಿರೋಟಿ ರವೆ ಒಂದು 2 ಟೇಬಲ್ ಸ್ಪೂನು. ಸೊ ಇಷ್ಟು ಹಾಕೊಂಡು ಆಮೇಲೆ ಸೋಡಾ ಒಂದು 1/4 ಟೀ ಸ್ಪೂನ್ ಆದ್ರೆ ಸಾಕು, ಜಾಸ್ತಿ ಬೇಡ ಸೋಡಾ. ಸೊ ಸೋಡಾ ಯಾಕೆ ಹಾಕ್ತಾರೆ ಅಂದ್ರೆ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರಲಿ ಅಂತ. ಸೊ ಇಷ್ಟು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಆಮೇಲೆ ನೀರ್ ಹಾಕೊಂಡು ಕಲ್ಸ್ಕೊಂಡ್ರೆ ನಡೆಯುತ್ತೆ. ಸೊ ನೋಡ್ಬೋದು ನಾವ್ ಯಾವ ರೀತಿ ಕಲಿಸ್ತಾ ಇದೀವಿ ಅಂತ. ಇದೇ ರೀತಿ ನೀವು ಮಾಡ್ಕೊಳ್ರಿ. ಸೊ ಹೋಟೆಲ್ ಸ್ಟೈಲ್ ಈರುಳ್ಳಿ ಪಕೋಡ ಮನೆಯಲ್ಲೇ ರೆಡಿ. ಸೊ ವಿದಿನ್ 10 ಮಿನಿಟ್ಸ್ ಅಲ್ಲಿ ಮಾಡ್ಕೊಬೋದು. ಸೊ ಹೋಟ್ಲಿಗೆ ಹೋಗಿ ತರೋ ಬದಲು ಇಲ್ಲ ರೋಡ್ ಸೈಡ್ಗಳಲ್ಲಿ ತಿನ್ನೋ ಬದಲು ಮನೆಯಲ್ಲೇ ಈ ತರ ರುಚಿಕರವಾಗಿ ಘಮಘಮವಾಗಿ ಕಡಿಮೆ ಟೈಮಲ್ಲಿ ಮನೆಯವರೆಲ್ಲ ಸೇರ್ಕೊಂಡು ಎಷ್ಟು ಆರಾಮಾಗಿ ಮಾಡ್ಕೊಬೋದಲ್ವಾ. ಸೊ ಆಮೇಲೆ ನೀರ್ ಹಾಕೊಂಡು ಕಲ್ಸ್ಕೊಬೇಕಾರೆ ನೋಡ್ಕೊಂಡು ಕಲ್ಸ್ಕೊಳ್ರಿ. ಸೊ ನೀರು ಈರುಳ್ಳಿಲಿ ಆಲ್ರೆಡಿ ಇರೋದ್ರಿಂದ ಸೊ ನೋಡ್ಕೊಂಡು ಆವಾಗ ನೀರ್ ಹಾಕೊಂಡು ಕಲ್ಸ್ಕೊಳ್ರಿ. ಇಲ್ಲ ನೀರ್ ಆಗೋದ್ರೆ ಮತ್ತೆ ಹಿಟ್ ಮಿಕ್ಸ್ ಮಾಡ್ಕೊಂಡು ಆಮೇಲೆ ಟೇಸ್ಟ್ ಹೊಟ್ಟೋಗುತ್ತೆ. ಸೊ ಆಮೇಲೆ ಮಸಾಲೆ ಮಿಕ್ಸ್ ಮಾಡ್ಬೇಕಾಗುತ್ತೆ. ಸೊ ಅದಕ್ಕೆ ನೋಡ್ಕೊಂಡು ನೀರ್ ಹಾಕೊಂಡು ಕಲ್ಸ್ಕೊಳ್ರಿ. ಆಮೇಲೆ ಕಲ್ಸಿದ್ದೆಲ್ಲ ಆದ್ಮೇಲೆ ಬಾಣ್ಲಿ ಇಟ್ಟು ಸೊ ಎಣ್ಣೆ ಕಾಯ್ತು, ಇನ್ನೇನು ಹಾಕೊಳ್ಳೋಣ ಬನ್ನಿ. ಸೊ ಈರುಳ್ಳಿ ಪಕೋಡಕ್ಕೆ ಶೇಪ್ ಏನಿರಲ್ಲ. ಸೊ ನಿಮ್ಗೆ ಎಷ್ಟು ಗಾತ್ರ ಬೇಕೋ ಅಷ್ಟು ಗಾತ್ರಕ್ಕೆ ಹಾಕೊಂಡು ಹೋಗಿ ಅಷ್ಟೇ. ಸೊ ಇದೆಲ್ಲ ಆದ್ಮೇಲೆ ಇನ್ನ ಬೇಯಿಸ್ಕೊಂಡು ಊಟದ ಜೊತೆ ಆದ್ರೂ ನೆಂಚ್ಕೊಂತೀನಿ, ಇಲ್ಲ ಚಳಿಗಾಲಕ್ಕೂ ಚೆನ್ನಾಗಿರುತ್ತೆ. ಸೊ ಬೇಸಿಗೆಗಾಲದಲ್ಲಿ ಊಟಕ್ಕೂ ಚೆನ್ನಾಗಿರುತ್ತೆ. ಇಲ್ಲ ಸಂಜೆ ಟೈಮಲ್ಲಿ ಸ್ನ್ಯಾಕ್ಸ್ ಬೇಕು ಅಂದ್ರೂ ಒಳ್ಳೆ ಇದು. ಸೊ ಎಲ್ಲ ತರನು ಸೂಟ್ ಆಗುತ್ತೆ ಈ ಈರುಳ್ಳಿ ಪಕೋಡ. ಸೊ ವಿಡಿಯೋ ಹೇಗೆ ಅನಿಸ್ತು ಅನ್ನೋದನ್ನು ಕಮೆಂಟ್ ಮಾಡೋದನ್ನ ಮರಿಬೇಡಿ. ಸೊ ಹಾಗೆ ನಿಮ್ಗೆ ನೆಕ್ಸ್ಟ್ ಯಾವ್ದಾದ್ರು ರೆಸಿಪಿ ಬೇಕು ಅಂದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ನಾನು ಆದಷ್ಟು ಬೇಗ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ಸೊ ನೋಡ್ಬೋದು ನಾವು ಯಾವ ರೀತಿ ಬೇಯಿಸ್ತಾ ಇದೀವಿ ಅಂತ. ಸೊ ಅದ್ ಬೇಯಕ್ಕಿಂತ ಮುಂಚೆನೆ ತಿರುವಾಕ್ಬಿಟ್ರೆ ಏನಾಗುತ್ತೆ ಅಂದ್ರೆ ಈರುಳ್ಳಿ ಎಲ್ಲ ಬಿಟ್ಕೊಂಡ್ಬಿಡುತ್ತೆ, ಆಯಿಲ್ ವೇಸ್ಟ್ ಆಗುತ್ತೆ. ಸೊ ಹಾಕಿದ ತಕ್ಷಣ ತಿರುವಾಕಕ್ಕೆ ಹೋಗ್ಬೇಡ್ರಿ, ಒಂದು 2 ಮಿನಿಟ್ಸ್ ಬಿಟ್ಟು ಆಮೇಲೆ ತಿರುವಾಕ್ರಿ. ಸೊ ನೋಡ್ಕೊಂತ ಇರ್ರಿ, ಸೀದೋಗೋದು ಚಾನ್ಸಸ್ ಇರುತ್ತೆ. ಸೊ ಅದಕ್ಕೆ ನೋಡ್ಕೊಂಡು ತಿರುವಾಕ್ತಾ ಇರ್ರಿ. ಸೊ ನೋಡ್ಬೋದು ನಮ್ಮ ಈರುಳ್ಳಿ ಪಕೋಡ ಫೈನಲಿ ರೆಡಿ ಆಗ್ತಿದೆ. ಸೊ ಇದನ್ನ ಸೋಸೋದ್ರಾದ್ರೂ ಹಾಕೊಳ್ರಿ, ಇಲ್ಲಾಂದ್ರೆ ಟಿಶ್ಯೂ ಮೇಲಾದ್ರೂ ಹಾಕೊಳ್ರಿ. ಒಟ್ನಲ್ಲಿ ಇದೆಲ್ಲ ಬೇಯಿಸಿದ್ಮೇಲೆ ಎಣ್ಣೆನ ಚೆನ್ನಾಗಿ ಸೋಸ್ರಿ. ಆವಾಗ ಕೊಲೆಸ್ಟ್ರಾಲ್ ಜಾಸ್ತಿ ನಿಮ್ಮ ಹೊಟ್ಟೆಗೆ ಹೋಗಲ್ಲ. ಸೊ ಸ್ನ್ಯಾಕ್ಸ್ ತಿನ್ಬೇಕು, ಇತ್ತ ಬಾಡಿನೂ ಹೆಲ್ತ್ ಮೇಂಟೈನ್ ಮಾಡಬೇಕು. ಸೊ ಅದಕ್ಕೆ ನೋಡ್ಕೊಂಡು ನೀಟಾಗಿ ಮಾಡ್ಕೊಳ್ರಿ. ಸೊ ನೋಡ್ಬೋದು
ಇಷ್ಟು ಕೆಂಪುಗಾದ್ರೆ ಸಾಕು, ನಮ್ಮ ಹೋಟೆಲ್ ಸ್ಟೈಲ್ ಈರುಳ್ಳಿ ಪಕೋಡ ರೆಡಿ ಆಗಿದೆ ಅಂತ ಅರ್ಥ. ಸೊ ಇದನ್ನೆಲ್ಲ ಒಂದು ಬಾಣ್ಲಿಗೆ ಹಾಕೊಂಡು ಅಥವಾ ಯಾವ್ದಾದ್ರು ಒಂದು ಬಟ್ಲಿಗೆ ಹಾಕೊಂಡು ಆಹಾ ಅಂತ ತಿಂತಾ ಇರೋದು ಅಷ್ಟೇ ಬಾಕಿ. ಸೊ ಇನ್ನೊಂದು ಒಬ್ಬನು ಇದೆ, ಅದು ಬೇಯಿಸ್ಕೊಂಬಿಡೋಣ, ಆಮೇಲೆ ಬಟ್ಲಿಗೆ ಹಾಕಿ ತೋರಿಸ್ತೀನಿ ಎಲ್ಲ ಒಟ್ಟಿಗೆ ಹೇಗಿದೆ ಅಂತ. ಸೊ ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ. ಇದಕ್ಕೆ ಬೇಕಾದ್ರೆ ನೀವು ಮಸಾಲೆ ಐಟಮ್ಸು ಹಾಕೊಬೋದು, ಕಡಲೆ ಬೀಜ ಸಪರೇಟ್ ಆಗಿ ಹುರಿದು ಒಗ್ಗರಣೆ ಹಾಕೊಂಡು ತಿನ್ಬೋದು, ಎಲ್ಲ ಚಜಿ ಬಜಿ ಮಾಡಿ. ಸೊ ನಿಮ್ ಇಷ್ಟ. ಸೊ ಗೈಸ್ ನೋಡಿದ್ರಲ್ಲ, ಮನೆಯಲ್ಲ ಎಷ್ಟು ಸುಲಭವಾಗಿ ಹೋಟೆಲ್ ಸ್ಟೈಲ್ ಅಲ್ಲಿ ಈರುಳ್ಳಿ ಪಕೋಡ ಮಾಡಬಹುದು ಅಂತ. ಸೊ ಇನ್ನ ತಡ ಯಾಕೆ, ನೀವು ಒಂದ್ಸಲ ಟ್ರೈ ಮಾಡಿ. ಸೊ ಹಾಗೆ ವಿಡಿಯೋ ಹೇಗೆ ಅನಿಸ್ತು ಅನ್ನೋದನ್ನ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಸೊ ಮತ್ತೆ ನೆಕ್ಸ್ಟ್ ರೆಸಿಪಿ ಬ್ಲಾಗ್ ಅಲ್ಲಿ ಭೇಟಿ ಆಗ್ತೇನೆ ಅಂತ ಹೇಳ್ತಾ ಧನ್ಯವಾದಗಳು.